ಶ್ರೀಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈಗ ಧ್ಯಾನ ಪ್ರಕ್ರಿಯಾ ಸಂಧಿಯ ನುಡಿ ಅರ್ಥವನ್ನು ನೋಡ್ತಾ ಇದ್ದೀವಿ, ಅನುಸಂಧಾನವನ್ನು ನೋಡ್ತಾ ಇದ್ದೀವಿ. 8ನೇ ನುಡಿ ಆಗಿದೆ. ಈಗ 9ನೇ ನುಡಿ. ಇಷ್ಟಭೋಗ್ಯ ಪದಾರ್ಥದಳು ಶಿಪಿವಿಷ್ಟ ನಾಮದಿ ಸರ್ವಜೀವರ ತುಷ್ಟಿಪಡಿಸುವ ದಿನದಿ ಸಂತುಷ್ಟ ತಾನಾಗಿ. ಇಷ್ಟಭೋಗ್ಯ ಪದಾರ್ಥದಳು ಇದು ಇಷ್ಟವಾದಂಥ ಪದಾರ್ಥ. ಇಷ್ಟವಾದಂಥ ಪದಾರ್ಥನ ನಿನ್ನೆ ಹೇಳಿದೆ ನಾನು. ಇದು 3 ವಿಧವಾದಂಥದ್ದು ಜೀವರಾಶಿಗಳಿರ್ತದೆ. ಅವ್ರಿಗೆಲ್ಲರದು ಆಸಕ್ತಿ ಬೇರೆ ಬೇರೆ ಇರ್ತದೆ. ಆಯಾ ಜೀವರಾಶಿಗಳಿಗೆ ಯೋಗ್ಯವಾದಂಥದ್ದು ಏನು ರಸ ಇರ್ತದೋ ಆ ಪ್ರಕಾರ ಅವ್ರಿಗೆ ಇಷ್ಟ ಆಗುವಂಥದ್ದು ಪದಾರ್ಥವನ್ನು, ಹಾಗಾಗಿ ನಮಗೆ ಇಷ್ಟ ಆದಂಥದ್ದು ಪದಾರ್ಥ ನಮಗೆ ಸಿಗೋದಿಲ್ಲಲ್ಲ ಅಂತಂದರೆ ಇಲ್ಲಿ ರಸದ ಬಗ್ಗೆ ಚಿಂತನೆ ನಡೆದಿದೆ. ಸಾತ್ವಿಕ, ರಾಜಸ, ತಾಮಸ ಈ ರೀತಿಯಾದಂಥ ಪದಾರ್ಥಗಳನ್ನು ಅದರ ಬಗ್ಗೆ ಹೇಳ್ತಾ ಇದ್ದಾರೆ, ರುಚಿ ಬಗ್ಗೆ ಅಲ್ಲ. ಸೊ ಇಷ್ಟು ಆಯಾ ಜೀವರಾಶಿಗಳಿಗೆ ಯಾವುದಂಥ ಇಷ್ಟವಾದಂಥ ಪದಾರ್ಥ ಇರ್ತದೋ ವಿಶಿಷ್ಟವಾದಂಥದ್ದು ಭೋಗ್ಯ ಪದಾರ್ಥಗಳು ಶಿಪಿವಿಷ್ಟ ನಾಮದಿ. ಈ ಶಿಪಿವಿಷ್ಟ ನಾಮದ ಇದರ ಅರ್ಥ ಬಹಳ ವಿಸ್ತಾರವಾಗಿ ನನ್ನ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾನೆ. ಅಂದರೆ ಇದು ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಶಬ್ದ, ಶಿಪಿವಿಷ್ಟ ನಾಮದಲ್ಲಿ. ಅಂದರೆ ಇಲ್ಲಿ ಆಯಾ ಹೆಸರದಿಂದ ಭಗವಂತ ಎಲ್ಲ ಸರ್ವ ಜೀವರಾಶಿ ಭಗವಂತ ಇರ್ತಾನೆ. ಆಮೇಲೆ ಇಲ್ಲಿ ಯಜ್ಞ ಪಶು ಅಂತ ಹೇಳ್ತಾ ಇದ್ದಾರೆ. ಯಜ್ಞ ಪಶು ಅಂತಂತಂದರೆ ಏನು, ಹಿಂದೆ ಎಲ್ಲ ಯಜ್ಞ ಮಾಡುವಾಗ ಒಂದು ಕಂಬಕ್ಕೆ ಒಂದು ಪಶುವನ್ನು ಕಟ್ತಾಯಿದ್ರು. ಅದಕ್ಕೆ ಆಮೇಲೆ ಅದರದ್ದು ಚರುಹ ಅಂತಂದರೆ ಏನು ಗೊತ್ತಾಗಲಿಲ್ಲ ನನಗೆ. ಆ ಚರುಹವನ್ನು ಯಜ್ಞದಲ್ಲಿ ಹಾಕ್ತಾಯಿದ್ರು. ಅದು ವಿಶಿಷ್ಟ ನಾಮದಿ ಶಿಪಿವಿಷ್ಟ ನಾಮದಿ ಸರ್ವ ಜೀವರ ತೃಪ್ತಿಪಡಿಸುವ. ಅಲ್ಲಲ್ಲಿ ಪರಶುರಾಮ ಪರಮಾತ್ಮ ಚಿಂತನೆ ಮಾಡಬೇಕು. ಅಂದರೆ ಇಲ್ಲಿ ಯಜ್ಞ ಮಾಡುವಾಗ ಏನು ಆಹುತಿಯನ್ನು ಹಾಕ್ತೀವೋ ಅಲ್ಲಿ ಪರಶುರಾಮ ರೂಪಿ ಪರಮಾತ್ಮ ಚಿಂತನೆ ಮಾಡಬೇಕು. ಸೊ ಇದು ಜ್ಞಾನಿಗಳಿಗೆ ಇಷ್ಟವಾದಂಥದ್ದು ಪದಾರ್ಥ, 3 ಜೀವರಾಶಿಗಳಿಗೆ ಇಷ್ಟವಾದಂಥ ಪದಾರ್ಥ. ಅಲ್ಲಿ ಇದು ಶಿಪಿವಿಷ್ಟ ಅಂತೇಳಿ ಭಗವಂತನ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಶಬ್ದ. ಇದು ಈ ರೂಪದಿಂದ ಭಗವಂತರಿಗೆ ಇದೇನು ಇಲ್ಲೂ ಸರ್ವಜೀವರ ತುಷ್ಟಿಪಡಿಸುವುದು. ತುಷ್ಟಿ ಅಂತಂದ್ರೆ ಅದರಲ್ಲಿ ಒಂದು ತುಷ್ಟಿ ಅಂತಂದರೆ ಅದಕ್ಕೆ ಒಂದು ಶಕ್ತಿಯನ್ನು ಪುಷ್ಟಿಯನ್ನು ಕೊಡ್ತಾ ಇದ್ದಾರೆ. ಪುಷ್ಟಿಯನ್ನು ಕೊಡ್ತಾ ಇರ್ತಾರೆ. ಸರ್ವಜೀವರ ತುಷ್ಟಿಪಡಿಸುವ ದಿನದಿ ಸಂತುಷ್ಟ ತಾನಾಗಿ. ಇಲ್ಲಿ ಪ್ರತಿನಿತ್ಯದಲ್ಲಿ ಕೂಡ ಭಗವಂತ ಎಲ್ಲ 3 ಜೀವರಾಶಿಗಳಿಗೆ ಆಹಾರವನ್ನು ಕೊಡ್ತಾನೆ. ಅವರಿಗೆ ಆಮೇಲೆ ಕರ್ಮಗಳನ್ನು ಮಾಡಿಸ್ತಾನೆ. ಆ ಕರ್ಮದ ಭೋಗವನ್ನು ಕೊಡ್ತಾನೆ ಅದರ ಅನುಸಾರವಾಗಿ. ಆಮೇಲೆ ಇದು ಭಗವದ್ ಧ್ಯಾನ ಮಾಡೋರಿಗಂಥ ಶಿಪಿವಿಷ್ಟ ಅಂತಂದರೆ ಭಗವದ್ ಸರ್ವರಿಂದನೂ ಶಿಪಿವಿಷ್ಟ ನಾಮ ಶಬ್ದದ ಅರ್ಥ ಇನ್ನೊಂದೇನಿದೆ ಅಂತಂದರೆ ಸರ್ವ ಜೀವರಿಂದನೂ ಪೂಜಿತನಾದಂಥ ಭಗವಂತ. ಆಮೇಲೆ ಭಗವದ್ ಧ್ಯಾನ ಯಾರು ಮಾಡ್ತಿರೋ, ಸತತವಾಗಿ ಯಾರು ಭಗವಂತ ಧ್ಯಾನ ಮಾಡ್ತಿರೋ ಅವರಿಗೆ ಪ್ರಿಯನಾದಂಥ ಅಂಥವರು ಭಗವಂತನಿಗೆ ಪ್ರಿಯ. ಯಾರು ಭಗವಂತ ಧ್ಯಾನ ಮಾಡ್ತಾರೆ ಅವ್ರಿಗೂ ಭಗವಂತ ಪ್ರಿಯ. ಈ ರೀತಿಯಾದಂಥ ಸತ್ಕರ್ಮ ಮಾಡುವಂಥದ್ದು ಇದು ಎಲ್ಲ ಅಂಥವ್ರಿಗೇ ಅಂಥ ಭಗವಂತ ಅವರಿಗೆ ಶಿಪಿವಿಷ್ಟ ಅಂತ ಶಬ್ದದ ಅರ್ಥವನ್ನು ಕೊಟ್ಟಿದ್ದಾರೆ. ಇನ್ನು ಸರ್ವ ಜೀವರ ತುಷ್ಟಿಪಡಿಸುವ ಅಂದರೆ ಅಲ್ಲಿ ಒಂದು ಶಕ್ತಿಯನ್ನು ಕೊಡ್ತಾನೆ, ಪುಷ್ಟಿಯನ್ನು ಕೊಡ್ತಾನೆ ಅಂತ ಬಡಿಸುವ ದಿನದಿ ಸಂತುಷ್ಟ ತಾನಾಗಿ. ಅಂದರೆ ದಿನದೇ ಪ್ರತಿನಿತ್ಯವಾಗಿ ನಮಗೆ ತೃಪ್ತಿಯನ್ನು ಕೊಡ್ತಾನೆ ಭಗವಂತ. ಅಂದರೆ ಇಲ್ಲಿ ಸಂತುಷ್ಟ ತಾನಾಗಿ. ಈ ಸಂತುಷ್ಟ ತಾನಾಗಿ ಶಬ್ದದ ಅರ್ಥ ನೀನು ವಿಸ್ತಾರವಾಗಿ ಹೇಳಿದೆ. ಅವನ ರೂಪ ಅವನೊಳಗೆ ಸೇರ್ತದೆ, ಅದನ್ನೇ ಅವನಿಗೆ ಅದರಿಂದ ಅವನಿಗೆ ಸಂತುಷ್ಟ. ಅದಕ್ಕೆ ಆ ರೀತಿಯಾಗಿ ನೀನು ವಿಸ್ತಾರವಾಗಿ ಹೇಳಿದ್ದೀನಿ. ಅದು ಆ ರೂಪದಿಂದ ತನ್ನ ರೂಪದಿಂದ ತನಗೆ ಸಂತುಷ್ಟ. ಅಥವಾ ಈ ಪದಾರ್ಥದಿಂದ ತಿನ್ನೋದ್ರಿಂದ ಅವನಿಗೆ ಸಂತುಷ್ಟ ಇಲ್ಲ. ಅದರೊಳಗಡೆ ಇದ್ದಂಥ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡಿ ಅದರಿಂದ ಸಂತುಷ್ಟ. ಅವನು ಆ ರೀತಿಯಾಗಿ ಸಂತುಷ್ಟ ಆಗಿದ್ದಕ್ಕೆ ಆ ಪದಾರ್ಥದಲ್ಲಿದ್ದಂಥ ಭಗವಂತ ನಮ್ಮ ನಾಲ್ಗೆಲಿದ್ದಂಥ ಭಗವಂತ ಐಕ್ಯ ಆಗ್ತದೆ. ಅವಾಗ ನಮಗೆ ಅದರದ್ದು ತೃಪ್ತಿಯನ್ನು ಕೊಡ್ತದೆ. ಸೊ ಸಂತುಷ್ಟ ತಾನಾಗಿ ಅಂದ್ರೇನು, ಭೋಕ್ತೃ ಒಳಗೂ ಅವನೇ ಇರ್ತಾನೆ. ಆಮೇಲೆ ಭೋಜ್ಯ ವಸ್ತುದಲ್ಲಿ ಕೂಡ ಅವನೇ ಇರ್ತಾನೆ ಅಂತಂದ್ರೇನು, ಭೋಗ್ಯ ವಸ್ತುಗಳ ಕೂಡ ಅವನೇ ಇರ್ತಾನೆ.
ಭೋಕ್ತೃಗಳು ಯಾರು ಅನ್ನವನ್ನು ಸ್ವೀಕಾರ ಮಾಡ್ತಾ ಇರ್ತಾರೆ ಅವರೊಳಗಡೆ ಅವನೇ ಇರ್ತಾನೆ. ಆ ಪದಾರ್ಥದಲ್ಲಿ ಅವನೇ ಇರ್ತಾನೆ. ಅದರಿಂದ ಎಲ್ಲರಿಗೂ ಒಂದು ಪುಷ್ಟಿ ಸಿಗ್ತದೆ, ತೃಪ್ತಿಯನ್ನು ಸಿಗ್ತದೆ. ಅವನು ಸಂತುಷ್ಟ ತಾನಾಗಿದ್ದು ತಿರ್ಗಾ ಕನ್ಫ್ಯೂಷನ್ ಹೊರಡಿದು ಅಂದರೆ ಅವನಿಗೆ ಈ ಪದಾರ್ಥದಿಂದ ಸಂತುಷ್ಟ ಭಗವಂತನಿಗೆ ಇಲ್ಲ. ಅವನ ರೂಪವನ್ನು ಸ್ವೀಕಾರ ಮಾಡ್ತಾನೆ, ಅದರಿಂದ ಅವನು ಸಂತುಷ್ಟ. ಅವನು ಸಂತುಷ್ಟ ಆದಾಗ ನಮಗೆ ಸಂತುಷ್ಟ ಸಿಗ್ತದೆ. ಈ ರೀತಿಯಾಗಿ ಚಿಂತನೆ ಮಾಡಬೇಕು. ಆಮೇಲೆ ಕೋಷ್ಠದೊಳು ಅಂದರೆ ನಮ್ಮ ದೇಹದಲ್ಲಿ ನೆಲೆಸಿದ್ದು, ಅದೇ ಇಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಈ ಕೋಷ್ಠದಲ್ಲಿ ಕೂಡ ಭಗವಂತ ಇದ್ದಾನೆ. ಆ ಕೋಷ್ಠದಿಂದ ಕೂಡ ನಮಗೆ ಎಲ್ಲ ಪುಷ್ಟಿಯನ್ನು ಸಿಗ್ತದೆ. ನೆಲೆಸಿದ್ದು ಈ ಎಲ್ಲ ಕೋಶದಲ್ಲಿ ಇದ್ದುಬಿಟ್ಟು ಭಗವಂತ ನೆಲೆಸಿದ್ದು ರಸಮಯ ಅಂತಾರೆ ರಸವನ್ನು ವಿಭಾಗ ಮಾಡ್ತಾನೆ. ಆಮೇಲೆ ಪುಷ್ಟಿ ಅಂದರೆ ಬಲವನ್ನು ಕೊಡ್ತಾನೆ. ಈಗ ಹೇಳಿದಲ್ಲ ಬಲವನ್ನು ಕೊಡ್ತಾನೆ. ಪುಷ್ಟಿ 5 ಇಂದ್ರಿಯಗಳು ಅಂದರೆ ಇಂದ್ರಿಯಗಳಲ್ಲಿ ಕೊಡಿದ್ರೆ ಇಂದ್ರಿಯದಲ್ಲಿ ಇದ್ದಂತಹ ದೇವತೆಗಳು, ಅಲ್ಲಿ ಅಭಿಮಾನಿ ದೇವತೆಗಳು ಅವರಂತರ್ಯಾಮಿ ಆಗಿ ತಾನು ಈ ಕಾರ್ಯವನ್ನು ಮಾಡ್ತಾನೆ. ಕೊಟ್ಟು ಅದನ್ನು ಹಿಂದಿನ ನುಡಿಯಲ್ಲಿ 7ನೇ ನುಡಿಯಲ್ಲಿ ವಿಸ್ತಾರವಾಗಿ ಬಂತು ವಿಷಯ. ಅವನು ವಿಸ್ತಾರವಾಗಿ ಹೇಳಿದ್ದೀನಿ ನಾನು. ಸೊ ಇದು ತ್ರಿವಿಧವಾದಂತಹದ್ದು ಪದಾರ್ಥ, ತ್ರಿವಿಧವಾದಂತಹದ್ದು ಜೀವರಾಶಿಗಳು. ಅವರವರಿಗೆ ಯಾರ್ಯಾರು ಯಾವ್ಯಾವ ರಸವನ್ನು ಬೇಕಾಗುತ್ತದೆ ಅವರು ಯೋಗ್ಯತಾನುಸಾರವಾಗಿ ಕೊಡ್ತಾರೆ ಭಗವಂತ. ಆಮೇಲೆ ಇಂದ್ರಿಯ ಒಳಗಡೆ ಇಂದ್ರಿಯ ಅಭಿಮಾನಿ ದೇವತೆಗಳಿದ್ದಾರೆ. ಅವರಂತರ್ಯಾಮಿಯಾಗಿ ವಾಯುದೇವರು, ಅವರಂತರ್ಯಾಮಿಯಾಗಿ ಭಗವಂತ ನಿಂತು ಈ ರಸ ವಿಭಾಗವನ್ನು ಮಾಡ್ತಾನೆ. ಆಮೇಲೆ ಪ್ರೇಷ್ಠನಾಗಿದ್ದಲ್ಲೇ ಅದು ಪ್ರೇಷ್ಠನಾಗಿದ್ದೆಲ್ಲ ಅಂದರೆ ಶ್ರೇಷ್ಠನಾಗಿದ್ದಾನೆ ಭಗವಂತ. ವಿಷಯಗಳ ತಿಳಿಸದಲೆ, ವಿಷಯಗಳು ತಿಳಿಸದಲೆ ಅಂದರೆ ಈ ವಿಷಯಗಳನ್ನ ಇದೊಬ್ಬರೇ ತಿನ್ನೋ ಪದಾರ್ಥ ಬಗ್ಗೆ ಹೇಳ್ತಾ ಇದ್ದಾನೆ. ಅದೇ ರೀತಿಯಾಗಿ ಎಲ್ಲ ವಿಷಯ ನೋಡೋದು, ಕೇಳೋದು, ವಾಸನೆ ತಗೊಳ್ಳೋದು, ಎಲ್ಲನೂ ಮಲಗೋದು, ಕುಡೋದು, ಓಡೋದು ಎಲ್ಲ ಕೆಲಸಗಳನ್ನು ಎಲ್ಲ ವಿಷಯಗಳನ್ನು ಭಗವಂತ ಮಾಡಿಸ್ತಾ ಇರ್ತಾನೆ. ಅದರಿಂದ ನಮಗೆ ಅದರದ್ದು ಅನುಭವಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅವನಿಗೆ ತಿಳಿಸದಲೇ ಅಂತ ನಮಗೆ ಉಣಿಸ್ತಾನೆ. ತಾನು ಉಣ್ತಾನೆ, ನಮಗೂ ಉಣಿಸ್ತಾನೆ. ಅಂದರೆ ಕರ್ಮಗಳನ್ನು ಉಣಿಸ್ತಾನೆ. ಆಮೇಲೆ ತಾನು ಊಟವನ್ನು ಉಣಿಸ್ತಾನೆ. ಎಲ್ಲನೂ ನಾವು ತೊಗೋಬೇಕು. ಅದರಲ್ಲಿ ಉಣೋದು ಅಂತಂದರೆ ಬರೀ ಊಟ ಒಂದೇ ಅಲ್ಲ, ಅದು ಕರ್ಮಗಳನ್ನು ಅಂತಲೂ ತೊಗೋಬೇಕು. ಕರ್ಮಗಳನ್ನು ಉಣಿಸ್ತಾನೆ, ಊಟನೂ ಉಣಿಸ್ತಾನೆ, ಎಲ್ಲನೂ ಉಣಿಸ್ತಾನೆ ಅವನು. ನಮಗೆ ತಿಳಿಸೋದಲ್ಲೇ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾನೆ ಭಗವಂತ. ಆದರೆ ನಮಗೆ ತಿಳಿಯೋದೇ ಇಲ್ಲ. ನಮಗೆ ತಿಳಿಲಾರ್ದೇ ಇಷ್ಟೆಲ್ಲ ಕಾರ್ಯಗಳನ್ನು ಭಗವಂತ ಮಾಡ್ತಾನೆ. ಅದು ಇಷ್ಟವಾದಂಥದ್ದು ಪದಾರ್ಥ 3 ಜೀವರಾಶಿಗಳಿಗೆ 3 ವಿಧವಾದಂಥ ಪದಾರ್ಥ ಕೊಡ್ತಾನೆ. ಆಮೇಲೆ ಪ್ರತಿನಿತ್ಯವಾಗಿ ಅದನ್ನು ಕೊಟ್ಟು ಸಂತುಷ್ಟವನ್ನು ಕೊಡ್ತಾನೆ. ಅದೇ ಭೋಜ್ಯ ಪದಾರ್ಥಗಳಿಗೆ ಭೋಕ್ತೃಗಳು ಕೂಡ ಭಗವಂತ ತಾನೇ ಇದ್ದು ಇದೆಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ. ಇಂದ್ರಿಯ ಅಂತರ್ಗತನಾದಂತಹ ದೇವತೆಗಳ ಅಂತರ್ಗತನಾಗಿ, ವಾಯುದೇವ ಅಂತರ್ಗತನಾಗಿ, ಲಕ್ಷ್ಮೀ ಅಂತರ್ಗತನಾಗಿ ತಾನಿದ್ದು ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಇದು ಒಂದು ಆನಂದ ಪಡಿಸ್ತಾನೆ ನಮಗೆ. ಅದರಿಂದ ಅವನ ರೂಪದಿಂದ ಅವನಿಗೆ ಆನಂದ. ಆದರೆ ನಮಗೆ ಇದೆಲ್ಲ ಕಾರ್ಯ ಆಗಿದ್ದಕ್ಕೆ ನಮಗೆ ಆನಂದವನ್ನು ಕೊಡ್ತಾನೆ ಭಗವಂತ ಅಂತ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇನ್ನು 10ನೇ ನುಡಿ, ಕಾರಣಾಹಯ ಜ್ಞಾನ ಕರ್ಮ ಪ್ರೇರಕನುತಾನಾಗಿ ಕ್ರಿಯೆಗಳ ತೋರುವನು ಕರ್ಮ ಇಂದ್ರಿಯ ಅಧಿಪರೊಳಗೆ ನಿಲ್ಲಿಸಿದ್ದು. ಇಲ್ಲಿ ಕೂಡ ಇಂದ್ರಿಯಗಳು ಬಂದಿದೆ. ಇಲ್ಲಿ ಸ್ಪಷ್ಟವಾಗಿ ಇಂದ್ರಿಯ ಅಭಿಮಾನ ದೇವರಿಗೆ ಅಂತರ್ಯಾಮಿಯಾಗಿ ಅಂತ ಕೊಟ್ಟಿದ್ದಾರೆ. ಸೊ ಕಾರಣಾಹಯ ಅಂದರೆ ಕಾರಣಂ ಕರ್ತ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಶಬ್ದ. ಅಂತಂದ್ರೇನು? ಕಾರಣ ಅಂತ ಶಬ್ದ ಶಾಸ್ತ್ರದಲ್ಲಿ ಇರ್ತದೆ. ಅಂದರೆ ಈಗ ಮಣ್ಣಿನಿಂದ ಮಡಕೆ ಆಯಿತು ಅಂತ. ಸೊ ಅದು ಮಣ್ಣು ಕಾರಣ ಆಯಿತು, ಮಡಕೆ ಕಾರ್ಯ ಆಯಿತು. ಅದೇ ರೀತಿಯಾಗಿ ಭಗವಂತ ಆ ಕಾರಣದಲ್ಲೂ ಇದ್ದಾನೆ, ಕಾರ್ಯದಲ್ಲೂ ಇದ್ದಾನೆ. ಅದಕ್ಕೆ ಕಾರಣಂ ಕರ್ತ, ಅವನೇ ಕರ್ತನಾಗಿದ್ದಾನೆ. ಇಲ್ಲಿ ಮೇಲೆ ಭೋಜ್ಯ ವಸ್ತುಗಳು ಹೇಳಿರು. ಇಲ್ಲಿ ಎಲ್ಲ ಕರ್ಮಗಳನ್ನು ಇಲ್ಲಿ ಇವಾಗ ಕರ್ಮ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಭಗವಂತನೇ ಅವನೇ ಕಾರಣ. ಅವನಿಂದನೇ ನಮಗೆ ಜ್ಞಾನವನ್ನು ಬರ್ತದೆ. ನಮ್ಮ ಒಳಗಡೆನೇ ಅವನು ಇದ್ದದ್ದಕ್ಕೆ ನಮಗೆ ಜ್ಞಾನವು ಬರ್ತದೆ. ಹಾಗಂದರೆ ವೇದದಲ್ಲಿ ಇದ್ದೂ ಅವನೇ ಇದ್ದಾನೆ. ಅದು ಎಲ್ಲ ವೇದ ಪುರಾಣ ಶಾಸ್ತ್ರದಲ್ಲಿ ಇದ್ದಾನೆ, ಅವನಿದ್ದಾನೆ. ನಮ್ಮ ಒಳಗಡೆನೂ ಅವನೇ ಇದ್ದಾನೆ. ಸೊ ಅವನು ತಿಳಿಸಿದರೆ ನಮಗೆ ತಿಳಿಯುತ್ತದೆ, ತಿಳಿಯೋದಿಲ್ಲ. ಸೊ ಅದಕ್ಕೆ ಹರಿಕಥಾನುಸಾರ ನಮ್ಮ ಗ್ರಂಥ ನಮ್ಮ ಕೈಲಿ ಬಂದಿದ್ದೇವೆ, ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ
ಈ ಗ್ರಂಥದಲ್ಲಿ ಭಗವಂತಿದ್ದಾನೆ, ನಮ್ಮ ಒಳಗಡೆ ಭಗವಂತಿದ್ದಾನೆ. ಅವನು ನಮಗೆ ತಿಳಿಸಿದರೆ ಸರಿ, ಇಲ್ಲ ತಿಳಿಯೋಕ್ಕೆ ಸಾಧ್ಯವಿಲ್ಲ. ಸೊ ನಮ್ಮ ಮೇಲೆ ಭಗವಂತನ ಕೃಪೆ ಎಷ್ಟಿದೆ ಅಂತನ್ನೋದನ್ನು ಇದು ನಾವು ಸರಿಯಾಗಿ ತಿಳ್ಕೋಬೇಕು. ಭಗವಂತನೂ ಕೇಳಿಸ್ತಾ ಇದ್ದಾನೆ, ಅವನೇ ನಮಗೆ ತಿಳಿಸ್ತಾ ಇದ್ದಾನೆ ಅಂತ. ಅದಕ್ಕೆ ಆಯಾ ಹೆಸರಿಂದ, ಆ ಭಯ ಅಂತಂದರೆ ಆಯಾ ಹೆಸರದಿಂದ ಪ್ರತಿಯೊಂದು ಪದಾರ್ಥದಲ್ಲಿ ಅಲ್ಲಿ ಅವನ ಹೆಸರು, ಆಯಾ ಹೆಸರು ಮುಂದೆ ಬರ್ತದೆ. ಅದು ಕಾರಣ ಭಯ, ಆ ಭಯ ಅಂತಂದ್ರೇನು, ಆ ಹೆಸರದಿಂದ ಇರ್ತಾನೆ. ಜ್ಞಾನ ಕರ್ಮ ಪ್ರೇರಕನು ತಾನು ಆಗಿ, ಜ್ಞಾನವನ್ನು ಕೂಡ ಅವನೇ ಕೊಡ್ತಾನೆ, ಜ್ಞಾನ ಕರ್ಮಗಳನ್ನು ಕೂಡ ಅವನೇ ಪ್ರೇರಕ, ಅವನೇ ನಿಯಾಮಕ. ಈ ಚಿತ್ರ ಸತತ ಬರಬೇಕು. ಅವನೇ ಜ್ಞಾನವನ್ನೇ ಕೊಡ್ತಾನೆ, ಕರ್ಮನೂ ಅವನೇ ಮಾಡಿಸ್ತಾನೆ, ತಾನಾಗಿ ಕ್ರಿಯೆಗಳ ತೋರುವನು. ಕರ್ಮ ಇಂದ್ರಿಯ ಅಧಿಪರೊಳಗೆ ನೆಲೆಸಿದ್ದು. ನಾನು ಇಲ್ಲಿ ಹಿಂದಿನ ನುಡಿಯಲ್ಲಿ ಹೇಳಿದೆ ಅದೇ ವಿಷಯನ ಇಲ್ಲಿ ಅಲ್ಲಿ ಅಷ್ಟು ವಿಸ್ತಾರವಾಗಿದ್ದಿಲ್ಲ, ಇಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಸೊ ಇದು ಕರ್ಮೇಂದ್ರಿಯ ಒಳಗಡೆ ನಿಂತ್ಕೊಂಡು ದೇವತೆಗಳು ಇರ್ತಾರೆ. ದೇವತೆ 5 ದೇವರು, 5 ಅಂತರ್ಯಾಮಿ ಲಕ್ಷ್ಮೀದೇವಿ, ಲಕ್ಷ್ಮೀ ಅಂತರ್ಯಾಮಿ ಭಗವಂತ ನಿಂತುಬಿಟ್ಟು ಆ ಕಾರ್ಯಗಳನ್ನು ನೆಲೆಸಿದ್ದು ಅದು ಒಳಗಡೆ ಇದ್ದು ಬಿಟ್ಟು 3 ಗುಣಮಯ ದ್ರವ್ಯಗ, 3 ವಿಧವಾದಂತಹದ್ದು ದ್ರವ್ಯಗ ಅಂತಂದರೆ ದ್ರವ್ಯಗಳು ಅಂತಂದರೆ ತ್ರಿವಿಧವಾದಂಥದ್ದು ಪದಾರ್ಥ. ಅಲ್ಲಿ ರಸಾದಿ 3 ಆದಂಥ ರಸಗುಳ ಕೂಡ 6 ರಸ ಹೇಳಿದ್ವಿ. ಅಲ್ಲಿ ಕೂಡ ಇಲ್ಲಿ ಗಟ್ಟಿ ಪದಾರ್ಥ, ಒಂದು ನೀರು ಪದಾರ್ಥ, ಒಂದು ನೆಕ್ಕು ಪದಾರ್ಥ, ಈ ರೀತಿಯಾಗಿ ತೊಗೋಬೋದು. ಸೊ ದ್ರವ್ಯಗ ತದಾಕಾರ ತನ್ನಾಮದ ಕಲಿಸು, ಅಂದರೆ ಪ್ರತಿಯೊಂದು ತನ್ನಾಮ ತನ್ನ ರೂಪದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತಕೊಂಡು ಹೇಳ್ತೀವಿ. ಸೊ ಆಯಾ ಪದಾರ್ಥದಲ್ಲಿ ಒಂದು ಉಂಡಿ ಇದೆ, ಆ ಉಂಡಿನಲ್ಲಿ ಆ ಉಂಡಿ ಆಕಾರದಿಂದ, ಉಂಡಿ ಹೆಸರದಿಂದ ಭಗವಂತ ಅಲ್ಲಿ ಇದ್ದಾನೆ. ಒಂದು ಗಂಧಕೊರಡಿದೆ, ಆ ಗಂಧದಲ್ಲಿ ಆ ಗಂಧಕೊರಡು ಯಾವ ಆಕಾರದಲ್ಲಿ ಇದೆಯೋ ಆ ಆಕಾರದಲ್ಲಿ ಆ ಹೆಸರದಿಂದ ಅಲ್ಲಿ ಇರ್ತಾನೆ. ತನ್ನಾಮ ತನ್ನ ರೂಪ, ಆ ರೂಪದಿಂದ ಇರ್ತಾನೆ ಅಂತ. ದಾಸೋದು 3 ಗುಣಮಯ, 3 ವಿಧವಾದಂತಹದ್ದು ಪದಾರ್ಥ. 3 ವಿಧವಾದಂಥ ಪದಾರ್ಥದಲ್ಲಿ ಇಲ್ಲಿ ದ್ರವ್ಯಗ ತದಾಕಾರ ತನ್ನಾಮದ ಕಲಿಸುವ, ತೋರಿಕೊಳ್ಳದೆ ಜನರ ಮೋಹಕಲ್ಪಕನು. ಇದಕ್ಕೆ ಇದೆಲ್ಲ ಕಾರ್ಯಗಳು ಭಗವಂತ ಮಾಡ್ತಾ ಇರ್ತಾನೆ. ಆದರೆ ನಮಗೆ ಅದನ್ನು ಮೋಹನ ಹುಟ್ಟಿಸ್ತಾನೆ. ಮೋಹನ ಅಂತಂದ್ರೇನು, ಮಾಯ ಹುಟ್ಟಿಸ್ತಾನೆ. ನಮಗೆ ಅದು ಗೊತ್ತೇ ಆಗೋದಿಲ್ಲ ಅಂತ. ಒಳ್ಳೆ ಲಕ್ಷ್ಮೀದೇವಿಗೆ ಭಗವಂತ ಮಾಯ ಮಾಡಿಸ್ಬಿಟ್ಟ. ಶ್ರೀನಿವಾಸ ಕಲ್ಯಾಣದಲ್ಲಿ ಬರ್ತದೆ, ಭಗವಂತನಿಗೆ ಹುಷಾರಿಲ್ಲ, ನೀವು ಬಾ ಅಂತಕೊಳ್ಳೋ ಸೂರ್ಯದೇವ್ರು ಕರ್ಲಿಕ್ಕೆ ಬರ್ತಾರಲ್ಲ, ಅವಾಗ ನಂಬಿಬಿಡ್ತಾಳೆ. ಏನೇ ನನಗೂ ಕೂಡ ನೀವು ಮಾಯ ಮಾಡಿಬಿಟ್ಟಿಲ್ಲ ಅಂತ ಹೇಳ್ತಾಳೆ. ಅಲ್ಲಿ ಮೋಸ ಅಂತ ಅರ್ಥ ಅಲ್ಲ, ಭ್ರಮೆ ಅಂತ, ಅದು ಭ್ರಮೆ ಆಗಿಬಿಡ್ತದೆ ಅಂತ. ಸೊ ಆಮೇಲೆ ಇಲ್ಲಿ ಮಾಯಾ ಶಬ್ದಕ್ಕೆ ಭಗವಂತನ ಇಚ್ಛಾ ಅಂತಲೂ ಅರ್ಥ ಆಗ್ತದೆ. ಸೊ ಭಗವಂತನ ಇಚ್ಛಾ ಪ್ರಕಾರ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಆಯಾ ಪ್ರತಿಯೊಂದು ಪದಾರ್ಥದಲ್ಲಿ ಆಯಾ ಹೆಸರದಿಂದ, ಆಯಾ ಆಕಾರದಿಂದ ಭಗವಂತ ವ್ಯಾಪ್ತನಾಗಿದ್ದಾನೆ. ಆಯಾ ಹೆಸರದಿಂದ ಕರೆಸ್ಕೊಳ್ತಾನೆ. ಆಮೇಲೆ ಅದು ನಮಗೆ ತೋರಿಕೊಳ್ಳೋದಿಲ್ಲ, ನಮ್ಗೆ ಕಾಣಿಸೋದಿಲ್ಲ. ಜನರ ಮೋಹಿಪ, ಜನರಿಗೆ ಅಂತಾರೆ ನಾವೆಲ್ಲ ಜೀವರಾಶಿಗಳಿಗೆ ಮೋಹನವನ್ನು ಉಂಟು ಮಾಡ್ತಾನೆ. ಮೋಹಕಲ್ಪಕನು, ಅದು ಮೋಹನವನ್ನು ಮಾಯ ಮಾಡ್ತಾನೆ. ಅಥವಾ ಅವನ ಇಚ್ಛಾ ಪ್ರಕಾರವೆಲ್ಲ ಕಾರ್ಯಗಳು ನಡೀತದೆ ಅಂತ. ಸೊ ಈಗ ಇದು 9, 10 ನುಡಿಯೋ ವಿಷಯವನ್ನು. ಸೊ ಇದು ಒಂದು ಮುಖ್ಯವಾದಂಥ ತಿಳಿದು ಕಾರಣಂ ಕರ್ತ ಅಂತ ವಿಷಯ ವಿಷ್ಣು ಸಹಸ್ರನಾಮದಲ್ಲಿ ಬಂದಂಥ ಶಬ್ದದ ಅರ್ಥವನ್ನು ನಾವು ಸತತವಾಗಿ ನಮ್ಮ ಚಿಂತನೆ ಸತತವಾಗಿ ಬರಬೇಕು. ಸತತವಾಗಿ ಅಂತಂದರೆ ಭಗವಂತನೇ ಮಾಡಿಸ್ತಾ ಇದ್ದಾನೆ. ಇವಾಗ ನಾನು ಹೇಳ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ. ಅದೇ ಭಗವಂತನೇ ಪ್ರೇರಕ, ಅವನೇ ನಿಯಾಮಕ, ಅವನೇ ನುಡಿಸ್ತಾ ಇದ್ದಾನೆ, ನೀವು ಕೇಳ್ತಾ ಇದ್ದೀರಿ, ಕೇಳಿಸ್ತಾ ಇದ್ದಾನೆ, ನುಡಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ. ಈ ರೀತಿಯಾದಂಥ ಪ್ರತಿಯೊಂದು ಕರ್ಮದಲ್ಲಿ ಮಾಡುವಾಗ ಈ ಭಗವಂತನ ಚಿಂತನೆ ಈ ರೀತಿಯಾಗಿ ನಮಗೆ ಬರಬೇಕು ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಇಲ್ಲಿ ಇದು ಹಿಂದಿನ ನುಡಿ ಸ್ವಲ್ಪ ವಿಸ್ತಾರವಾಗಾಯಿತು. ಅದಕ್ಕೆ ಅದೇ ವಿಷಯವನ್ನು ಇಲ್ಲಿ ಅದು ತಿರ್ಗಾ ಬಂದಿದ್ದಕ್ಕೆ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇಷ್ಟು ಸಂಕ್ಷಿಪ್ತ ಇದ್ದರೂ ಕೂಡ ಇಷ್ಟು ವಿಸ್ತಾರವಾಗಿದೆ. ಇನ್ನೂ ಇದನ್ನು ಆಳವಾಗಿ ಹೋದ್ರೆ ಬೇಕಾದಷ್ಟು ಇದೆ. ಯಾರಿಗೂ ಬಿಗಿನರ್ಸ್, ಅದಕ್ಕೆ ನಾನು ಈ ಗ್ರೂಪನ್ನು ಫಾರ್ ಬಿಗಿನರ್ಸ್ ಅಂತಲೇ ಟೈಟಲ್ ಕೊಟ್ಬಿಟ್ಟಿದ್ದೀನಿ. ಯಾರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಫಸ್ಟ್ ಸ್ಟೆಪ್ಪು ನಾನು ಹೇಳಿದ್ದೇನಿಲ್ಲ, ನಾನು ನರ್ಸರಿ ಟೀಚರ್ ಅಂತ. ಸೊ ಫಸ್ಟ್ ಸ್ಟೆಪ್ಪು ಸಂಕ್ಷಿಪ್ತವಾಗಿ ತಿಳ್ಕೊಂಡ್ಬಿಟ್ಟು ಆಮೇಲೆ ವಿಸ್ತಾರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ನಾವು ಅಧ್ಯಯನ ಮಾಡ್ಕೋಬೇಕು ನಾವು, ಸರಿನಾ? ನಾಹಂಕರ್ತ ಹರಿಕರ್ತ ಹರಿ ಪ್ರೇರಣ ಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣ.